ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸರ್ಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮೇರಣ್ಯಾಕ್ ಮಾತಾಡೋದು. ಇವತ್ತೇನಪ್ಪ ಅಂತಂದ್ರೆ ಒಬ್ಬ ರೈತ ಆದರೂ ಉದ್ಯಮವನ್ನು ಸ್ಥಾಪನೆ ಮಾಡಿದರು ಅಂತ ಒಂದು ಸ್ಫೂರ್ತಿದಾಯಕ ಒಂದು ಕಥೆ ಸ್ನೇಹಿತರೆ. ಎಲ್ಲ ರೈತರಿಗೂ ಕೂಡ ಒಂದು ಸ್ಫೂರ್ತಿ ಸೆಲೆ ಒಂದು ತುಂಬುವಂಥ ಒಂದು ಕಥೆ ಸ್ನೇಹಿತರೆ. ಏನಪ್ಪ ಅಂತಂದ್ರೆ ಇವ್ರ ಹೆಸರು ಬಂದ್ಬಿಟ್ಟು, ಈ ಸಾಧಕನ ಹೆಸರು ಬಂದ್ಬಿಟ್ಟು ಶ್ರೀನಿವಾಸ ರೆಡ್ಡಿ ಅಂತಂದು. ಇವರು ಆಂಧ್ರದ ಮೂಲದವರು. ಇವರು ಏನಪ್ಪ ಅಂತಂದರೆ ಇಂಜಿನಿಯರ್ ಓದಿಬಿಟ್ಟು ಹೈದರಾಬಾದಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಲ್ಲಿ ಕೆಲಸ ಮಾಡ್ತಾಯಿದ್ರು. ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಅಂತಂದರೆ ಕ್ಷಿಪಣಿ ತಯಾರಿಕೆ ಮತ್ತು ಸೈನಿಕರಿಗೆ ಏನು ಬೇಕು ಆಯುಧಗಳನ್ನ ತಯಾರಿಕೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಕೆಲಸ ಮಾಡ್ಬೇಕಾದ್ರೆ ಇವ್ರಿಗೊಂದು 60 ವಯಸ್ಸಾಗುತ್ತೆ, ರಿಟೈರ್ಮೆಂಟ್ ಆಗ್ತಾರೆ ಸ್ನೇಹಿತರೆ. ರಿಟೈರ್ಮೆಂಟ್ ಆದಾಗ ತಾವು ತಮ್ಮೂರಲ್ಲಿ ಏನು ಮಾಡಬೇಕಂತಂದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಆಲ್ಮೋಸ್ಟ್ ಅಲ್ಲೂ ನಮ್ಮ ಕಡೆ ಎಲ್ಲ ರಿಟೈರ್ಮೆಂಟ್ ಆದ್ರಪ್ಪ ಅಂದ್ರೆ ವ್ಯವಸಾಯಕ್ಕೆ ಬರ್ತಾರೆ ಸ್ನೇಹಿತರೆ. ಇವರು ಕೂಡ ಹಾಗೆ ವ್ಯವಸಾಯಕ್ಕೆ ಬಂದರು. ಇವರು ಆಂಧ್ರದ ಗುಂಟೂರು ಜಿಲ್ಲೆಯ ಕೊಲ್ಲಿಪಾರ್ ಎಂಬ ಗ್ರಾಮ, ಆ ಊರಿಗೆ ಬರ್ತಾರೆ. ಎಲ್ಲ ರೈತರು ಯಾವ ಥರ ವ್ಯವಸಾಯ ಮಾಡ್ತಾರೆ ನೋಡ್ರಿ, ಅದೇ ಥರ ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಮಾಡ್ಬೇಕಂತಂದ್ರೆ ಇವ್ರಿಗೆ ಆವಾಗ ಅರ್ಥ ಆಗುತ್ತೆ ರೈತರ ಕಷ್ಟ ಏನಪ್ಪ ಅಂತಂದ್ರೆ. ಯಾಕಂದ್ರೆ ರೈತ ಬೆಳೆದ ಬೆಳೆಯನ್ನು ಕೆಲವೊಮ್ಮೆ ಸರಿಯಾದ ರೇಟಿಗೆ ಹೋಗಲ್ಲ. ಏನಪ್ಪ ಅಂದ್ರೆ ಕೆಲವೊಮ್ಮೆ ಸರಿಯಾದ ರೇಟಿಗೆ ಹೋಗ್ತಾ ಇರ್ಬೇಕಂದ್ರೆ ಕೆಲವೊಮ್ಮೆ ವಾತಾವರಣ ಕೈ ಕೊಡುತ್ತೆ. ಎಲ್ಲ ಚೆನ್ನಾಗಿ ಬೆಳೆದಿರ್ತೀವಿ ನಾವು, ಮಾರ್ಕೆಟಿಗೆ ತೊಗೊಂಡು ಹೋದಾಗ ಅಲ್ಲಿ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗೋಲ್ಲ. ಇವರು ಕೂಡ ಒಂದು 2-3 ವರ್ಷ ಹಾಗೆ ಕೆಲಸ ಮಾಡ್ತಾರೆ. ಆಗ ಇವ್ರಿಗೊಂದು ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಏನಪ್ಪ ಅಂತಂದ್ರೆ ನಾವು ಬೆಳೆದ ಬೆಳೆಯನ್ನು ಅದಕ್ಕೊಂದು ನಿಖರವಾದ ಬೆಲೆಯನ್ನು ನಾವೇ ಫಿಕ್ಸ್ ಮಾಡಬೇಕು. ಆವಾಗ ಆ ಒಂದು ನಾವೇ ಬೆಲೆಯನ್ನು ನಿಗದಿ ಮಾಡಿದರೆ ರೈತ ಉದ್ಧಾರ ಆಗ್ತಾನೆ. ಹಾಗೂ ಆ ಮನಸ್ಸಿಗೆ ಬರ್ತದೆ ಸ್ನೇಹಿತರೆ. ಆ ಮನಸ್ಸಿಗೆ ಬಂದಾಗ ಏನು ಮಾಡಬೇಕಪ್ಪ, ನಾವು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದಾಗ ಇವ್ರಿಗೆ ಬಂದಂಥ ಐಡಿಯಾನೇ ಡಿಹೈಡ್ರೇಷನ್ ಅಂತಂದು. ಈ ಡಿಹೈಡ್ರೇಷನ್ ಅಂತಂದ್ರೆ ಏನಂದ್ರೆ ಸ್ನೇಹಿತರೆ, ರೈತರು ಉತ್ಪಾದಿಸಿದ ಒಂದು ಬೆಳೆಯನ್ನು ಅದನ್ನು ಸೋಲಾರ್ ಸಿಸ್ಟಮಲ್ಲಿ ಒಣಗಿಸುವ ಪ್ರಕ್ರಿಯೆಗೆ ಡಿಹೈಡ್ರೇಷನ್ ಅಂತಾರೆ. ಆವಾಗ ಯೋಚನೆ ಬಂದಿದ್ದ ತಡ ಸ್ನೇಹಿತರೆ. ಇವರು ಹಿಂದೆ ಮುಂದೆ ಯೋಚನೆ ಇಲ್ಲ. ಇವ್ರು ಏನು ಮಾಡ್ತಾರೆ ಅಂತಂದ್ರೆ 2x2 ಅಗಲ 2 ಅಡಿ ಉದ್ದ 2 ಅಡಿ ಸೋಲಾರ್ ಸಿಸ್ಟಮನ್ನು ಖರೀದಿ ಮಾಡ್ಕೊಂಬರ್ತಾರೆ. ಅದರಲ್ಲೇ ಒಣಗಿಸ್ತಾರೆ. ಮೊದಲು ಅಗಲ 2 ಅಡಿ ಉದ್ದ 2 ಅಡಿ ಆ ಸೋಲಾರ್ ಸಿಸ್ಟಮಲ್ಲಿ ಒಣಗಿಸ್ತಾರೆ. ತಾವು ಪ್ರಯೋಗ ಮಾಡ್ತಾರೆ. ಅವು ಒಣಗುತ್ತಾ ತಾವು ಬೆಳೆದ ಬೆಳೆಯನ್ನು ಒಣಗಿಸ್ತಾರೆ. ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡ್ತಾರೆ. ಪುಡಿ ಮಾಡಿಬಿಟ್ಟು ಮಾರ್ಕೆಟಿಗೆ ಬಿಡ್ತಾರೆ ಸ್ನೇಹಿತರೆ. ಮಾರ್ಕೆಟಿಗೆ ಬಿಟ್ಟಾಗ ಅವಾಗ ಸೇಲ್ ಆಗುತ್ತೆ ಅವ್ರಿಗೆ. ನಾವು ಇದನ್ನು ಮಾಡ್ಬೋದು. ಆವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಅಗಲ 4 ಮತ್ತು ಉದ್ದ 4 ಆ ಒಂದು ಸೋಲಾರ್ ಪ್ಲೇಟನ್ನು ತಾವೇ ರೆಡಿ ಮಾಡ್ತಾರೆ. ರೆಡಿ ಮಾಡಿಬಿಟ್ಟು ಅದು ಕೂಡ ಸಕ್ಸಸ್ ಆಗುತ್ತೆ ಅವ್ರಿಗೆ. ಸಕ್ಸಸ್ ಆದಾಗ ಇದೇ ರೀತಿ ಮಾಡ್ಬೇಕಂದ್ರೆ ಕೆಲವೊಮ್ಮೆ ಏಳು ಬೀಳುಗಳಾಗ್ತವೆ. ಆ ಏಳು ಬೀಳನ್ನ ಯಾವ ಥರ ರೆಡಿ ಮಾಡ್ಕೊತಾರಂದ್ರೆ ಅವರು ಯಾವ ಥರ ಏಳು ಬೀಳಾಗ್ತದೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲೂ ಗುಂಟೂರು ಜಿಲ್ಲೆ, ನಮ್ಮದು ಏನಂತಾರೆ ಬಳ್ಳಾರಿ ಸೈಡು, ಬಳ್ಳಾರಿ, ಗದಗ ಮತ್ತು ಕೊಪ್ಪಳ, ಗುಂಟೂರು ಆಲ್ಮೋಸ್ಟ್ ಅಲ್ಲೂ ಒಂದೇ ವಾತಾವರಣ. ಈ ವಾತಾವರಣದಲ್ಲಿ ಏನಪ್ಪ ಅಂತಂದ್ರೆ ಒಂದು ವರ್ಷದಾಗ ಏನಂದ್ರೆ ಒಂದು 200 ದಿನ ಒಂದು ಸೂರ್ಯನ ಕಿರಣಗಳಿರ್ತವೆ. ಇನ್ನು 165 ದಿನಗಳು ಇರಲ್ಲ. ಇನ್ನು 165 ದಿನ ಏನು ಮಾಡಬೇಕಪ್ಪ, ಅಲ್ಲಿಗೆ ಸ್ಟಾಪ್ ಮಾಡ್ಬೇಕ. ನಾನು ಸ್ಟಾಪ್ ಮಾಡಬಾರ್ದು. ಇದಕ್ಕೆ ಪರಿಹಾರ ಒಂದು ಇದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕಪ್ಪ, ನಾನು ಇದ್ರ ಬದಲಿಗೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡಿದಾಗ ಎಲೆಕ್ಟ್ರಿಕಲ್ ಡಿಹೈಡ್ರೇಷನ್ ಅಂತಂದು ಅಂದ್ರೆ ಕರೆಂಟ್ ಮುಖಾಂತರ ಒಣಗಿಸೋದು. ಅದನ್ನು ಒಣಗಿಸ್ಬಿಟ್ಟು ಮತ್ತು ಸೋಲಾರ್ ಕೊಡೋದು. ಮತ್ತು ಎಲೆಕ್ಟ್ರಿಕಲ್ ಒಂದು 10,000 ವೆಚ್ಚದಲ್ಲಿ ಒಂದು ಎಲೆಕ್ಟ್ರಿಕಲ್ ಡಿಹೈಡ್ರೇಷನ್ ಒಂದು ಉಪಕರಣ ತರ್ತಾರೆ ಸ್ನೇಹಿತರೆ. ಉಪಕರಣ ತಂದು ಎಲೆಕ್ಟ್ರಿಕಲ್ ಡಿಹೈಡ್ರೇಷನ್ ಒಣಗಿಸ್ತಾರೆ. ಅದನ್ನು ಒಣಗಿಸ್ಬಿಟ್ಟು ಮತ್ತೆ ಸೋಲಾರಿಗೆ ಕಳಿಸ್ತಾರೆ. ಅವಾಗ ಕಳಿಸಿದಾಗ ರಿಸಲ್ಟ್ ಸೇಮೇ ಬರುತ್ತೆ. ಎಲೆಕ್ಟ್ರಿಕಲ್ ಡಿಹೈಡ್ರೇಷನ್ ಯಾಕೆ ತಂಬರ್ತಾರಪ್ಪ ಅಂತಂದ್ರೆ ಅದೇ ಹೇಳಿದ್ನಲ್ಲ, 200 ದಿನ ಅಷ್ಟೇ ಸೂರ್ಯನ ಕಿರಣ ಚೆನ್ನಾಗಿ ಬಿಸಿಲು ಇರ್ತೈತಿ. ಇನ್ನು 165 ದಿನ ಇರಲ್ಲ. ಆವಾಗ 165 ದಿನ ಇರಲಾರ್ದಾಗ ಏನಾಗುತ್ತಪ್ಪ ಅಂತಂದರೆ
ಆ, ಇದು ಸರಿಯಾಗಿ ಒಣಗೋದಿಲ್ಲ. ತಾವು ತಮ್ಮಂಥ ಮಾಲನ್ನು ಸರಿಯಾಗಿ ಒಣಗೋದಿಲ್ಲ. ಒಂದು ಕಂಡೀಷನು. ಮತ್ತು ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ, ಸೋಲಾರು ಹಗಲಷ್ಟು ಅದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ ಒಂದು 5 ಗಂಟೆವರೆಗೂ ಅಷ್ಟೇ ಅದು ಕೆಲಸ ಮಾಡುತ್ತೆ, ಒಣಗಿಸೋ ಪ್ರಕ್ರಿಯೆ ಮುಂದುವರಿಸುತ್ತೆ. ಅವಾಗ ರಾತ್ರಿ ಟೈಮ್ ಹೇಗಿರುತ್ತೆ ಅಂತಂದ್ರೆ, ರೈತರ ಬೆಳೆಯನ್ನು ತಮ್ಮಂದಿರ್ತಾರಲ್ಲ, ಅದು ರಾತ್ರಿ ಕೋಲ್ಡ್ ಇರ್ತೈತಿ. ತೇವಾಂಶದಿಂದ ಅದು ಫಂಗಸ್ ಉತ್ಪಾದನೆ ಆಗೋ ಚಾನ್ಸಸ್ ಇರ್ತೈತೆ. ಅದ್ರಾಗೆ ಚಾನ್ಸಸ್ ಏನು ಆಗಿದಾವೆ. ಆ ಫಂಗಸ್ ಉತ್ಪಾದನೆ ಆಗುತ್ತೆ. ಇದಕ್ಕೆ ಬೇರೆ ಒಂದು ಏನಾದರೂ ಒಂದು ಮಾಡಬೇಕು ಅಂದಾಗ ಅವರಿಗೆ ಎಲೆಕ್ಟ್ರಿಕಲ್ ಡಿಹೈಡ್ರೇಷನ್ ಅನ್ನೋ ಒಂದು ಉಪಕರಣ ತೊಗೊಂಬರ್ತಾರೆ. 10,000 ಕೊಟ್ಟು ಒಂದು ಉಪಕರಣ ತರ್ತಾರೆ. ತಮ್ಮಂದ್ಬಿಟ್ಟು ಎಲೆಕ್ಟ್ರಿಕಲ್ ಡಿಹೈಡ್ರೇಷನ್ ಮುಖಾಂತರ ಕೂಡ ಅದನ್ನು ಮೊದಲು ಸ್ಟಾರ್ಟಿಂಗ್ ಒಣಗಿಸ್ತಾರೆ ಸ್ನೇಹಿತರೆ. ಒಣಗಿಸಿ ಮತ್ತು ಅದನ್ನು ಮುಂದೆ ಸೋಲಾರಿಗೆ ಕಳಿಸ್ತಾರೆ. ಸೋಲಾರ್ ಕಳಿಸಿದ ಮೇಲೆ ಅಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಯಾವ ಥರ ರಿಸಲ್ಟ್ ಕೊಡ್ತಂದ್ರೆ, ಮೊದಲು ಅವರು ಪ್ರಯೋಗ ಮಾಡಿದ್ದ ಮಾವಿನ ಹಣ್ಣಿನ ಮೇಲೆ ಪ್ರಯೋಗ ಮಾಡ್ತಾರೆ. ಎಲೆಕ್ಟ್ರಿಕಲ್ ರೇಡಿಯೇಷನ್ ಮುಖಾಂತರ ಒಣಗಿಸಿ ಮತ್ತು ಸೋಲಾರ್ ಸಿಸ್ಟಮಲ್ಲಿ ಒಣಗಿಸಿ, ಅವಾಗ ಯಾವುದೇ ಥರ ಮಾವಿನ ಹಣ್ಣಿನ ರುಚಿ ಆಯಿತು, ವಾಸನೆ ಆಯಿತು, ಯಾವುದೇ ಥರ ಬದಲಾವಣೆ ಆಗೋಲ್ಲ. ಪೇರಳೆ ಹಣ್ಣು ಮತ್ತು ನೀರಳೆ ಹಣ್ಣು ಮತ್ತು ಯಾವಪ್ಪ ಅಂತಂದ್ರೆ, ಇನ್ನೂ ಈವನ್ ನಾವು ಪುಂಡಿ ಪಲ್ಯ ತಿಂತೀವಲ್ಲ, ಮಳೆಗಾಲದಲ್ಲಿ ಪುಂಡಿ ಪಲ್ಯ ಅಂತ ಸಿಗುತ್ತೆ ನಮ್ಮ ಕಡೆ. ಆಂಧ್ರದ ಗುಂಗೂರು ಅಂತಾರೆ ಅದಕ್ಕೆ. ಅದನ್ನು ಕೂಡ ಒಣಗಿಸಿ ಡಿಹೈಡ್ರೇಷನ್ ಮಾಡಿ ಅದನ್ನು ಕೂಡ ಪೌಡರ್ ಮಾಡಿಬಿಟ್ಟು ಮಾರ್ಕೆಟಿಗೆ ಬಿಡ್ತಾರೆ ಸ್ನೇಹಿತರೆ. ಅಲ್ಲಿವರೆಗೂ ಅವರು ತಮ್ಮ ಒಂದು ಏನಂದ್ರೆ ಪ್ರಯೋಗದ ಸಾಧನೆಯನ್ನು ಮುಂದುವರ್ಸ್ಕೊಂಡು ಬರ್ತಾರೆ. ಒಂದು 100 kg ಮಾವಿನ ಹಣ್ಣಿಗೆ 10 kg ಇಳುವರಿ ಬರ್ತದಂತ. ಅಂದರೆ 100 kg ಮಾವಿನ ಹಣ್ಣನ್ನು ಡಿಹೈಡ್ರೇಷನ್ ಮುಖಾಂತರ ಅದನ್ನು ಡಿಹೈಡ್ರೇಷನ್ ಹಾಕಿದ್ರಪ್ಪ ಅಂತಂದರೆ 10 kg ಪ್ರಾಡಕ್ಟ್ ಬರ್ತೈತಂತ. ಮತ್ತು ಏನಪ್ಪ ಅಂತಂದ್ರೆ ಗುಂಗೂರ ಹಸಿ ತರಕಾರಿಗಳು ಇರ್ತಾವಲ್ಲ, ಪುಂಡಿ ಪಲ್ಯ ಆಯಿತು, ಮತ್ತು ಮೆಂತ್ಯ ಆಯಿತು, ಮತ್ತು ಇನ್ನೂ ಹಲವಾರು ಹಸಿ ತರಕಾರಿಗಳಿದಾವಲ್ಲ, ಹಸಿ ಸೊಪ್ಪಿನ ತರಕಾರಿ ಇದಾವಲ್ಲ, ಅದನ್ನು 100 kg ಹಾಕಿದ್ರೆ 7ರಿಂದ 8 kgವರೆಗೆ ಉತ್ಪನ್ನ ಬರ್ತೈತೆ ಅಂತ ಹೇಳಿದ್ರು ಅವರು. ಮತ್ತು ಇನ್ನೊಂದು ಸ್ನೇಹಿತರೆ, ಈಗ 1 kg ಮಾವಿನ ಹಣ್ಣು ಬೆಲೆ ಎಷ್ಟಪ್ಪ ಅಂತಂದರೆ 1,000 ರೂಪಾಯಿ. 1 kg ಮಾವಿನ ಹಣ್ಣು ಡಿಹೈಡ್ರೇಷನ್ ಮಾಡ್ತಾರಲ್ಲ, ಆ ಒಂದು ಪ್ರಾಡಕ್ಟಿಗೆ 1,000 ರೂಪಾಯಿ ರೇಟು. ಮತ್ತು 1 kg ಬೀಟ್ರೂಟು ಅದಕ್ಕೆ 800 ರೂಪಾಯಿ ರೇಟು. ಮತ್ತು ಕ್ಯಾರೆಟ್ ಉತ್ಪನ್ನ ಎಷ್ಟಪ್ಪ ಅಂತಂದ್ರೆ 600ರಿಂದ 700 ರೂಪಾಯಿ per kg. ಮತ್ತು ಹಸಿ ಸೊಪ್ಪು ಬಾಳೆಹಣ್ಣು ಕೂಡ ಅದನ್ನು ಕೂಡ ಡಿಹೈಡ್ರೇಷನ್ ಮಾಡಿದರು. ಅದು ಏನಪ್ಪ ಅಂತಂದ್ರೆ 1 kgಗೆ 600 ರೂಪಾಯಿ ರೇಟು. ಇಷ್ಟೆಲ್ಲ ತಾವು ಒಂದು ಉತ್ಪಾದಿಸೋ ಒಂದು ಬೆಳೆಯನ್ನು ತಾವು ಒಂದು ಅದಕ್ಕೆ ರೇಟ್ ನಿಗದಿಪಡಿಸ್ತಾರೆ ಸ್ನೇಹಿತರೆ. ಆವಾಗ ಅವರು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಬರ್ತಾಯಿದ್ದಾರೆ. ತಮ್ಮ ಒಂದು 60ನೇ ವಯಸ್ಸಿನಲ್ಲಿ ಕೂಡ ಒಂದು ಸಾಧನೆ ಮಾಡ್ಕೊಂಬರ್ತಾಯಿದ್ದಾರೆ ಸ್ನೇಹಿತರೆ. ಈ ಒಂದು ಶ್ರೀನಿವಾಸ ರೆಡ್ಡಿಯವರ ಒಂದು ಸಾಧನೆ ಬಗ್ಗೆ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಅದರಿಂದ ನಾವು ಕೂಡ ಕಲಿಬೇಕು. ನೀವು ಎಲ್ಲರೂ ಕಲಿಬೇಕು. ನಾವು ಏನಾದರೂ ಒಂದು ಹೊಸದನ್ನು ಮಾಡುವಂಥ ಯುವ ರೈತರಿಗೆ ಇದನ್ನು ಶೇರ್ ಮಾಡಿರಿ ಸ್ನೇಹಿತರೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.